ನಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ತಿತಂ. ಆಯುರ್ವೇದ ನಮ್ಮ ಪ್ರಾಚೀನ ಋಷಿಮುನಿಗಳು ನಮಗೆ ಕೊಟ್ಟಿರತಕ್ಕಂತಹ ದೊಡ್ಡ ಒಂದು ಸಂಪತ್ತು. ಋಷಿಮುನಿಗಳು ಕೊಟ್ಟಿರುವಂತಹ ಈ ವಿದ್ಯೆಯನ್ನು ಸಮಾಜದ ಏಳ್ಗೆಗಾಗಿ, ಸಮಾಜದ ಆರೋಗ್ಯಕ್ಕಾಗಿ ಪರಿಚಯಿಸಿರುವ ಇಲ್ಲಿ ನೆರೆದಿರುವ ಎಲ್ಲ ಆಯುರ್ವೇದ ವಿದ್ವಾಂಸರನ್ನು ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಈ ವಿದ್ಯೆಯಲ್ಲಿರತಕ್ಕಂತಹ ದೊಡ್ಡ ಒಂದು ಸತ್ವ ರೋಗ ಬರೋಗಕ್ಕೆ ಮುಂಚೆನೇ ಅದನ್ನು ತಡೆಯುವ ಬಗೆ. ಔಷಧಿ ನಮ್ಮ ನಿತ್ಯ ಉಪಯೋಗದ ಆಹಾರಕ್ಕಿಂತ ಹೊರತಾಗಿ ಬೇಡ, ಆಹಾರವನ್ನೇ ಔಷಧಿಯ ರೂಪದಲ್ಲಿ ಉಪಯೋಗಿಸಿಕೊಳ್ಳಲಿಕ್ಕೆ ಸಾಧ್ಯ. ನಮ್ಮ ಆಹಾರ ಪದ್ಧತಿಯ ಬದಲಾವಣೆಯಿಂದಲೇ ಅದೆಷ್ಟೋ ರೋಗಗಳನ್ನು ವಾಸಿ ಮಾಡಬಹುದು. ಜೀವನ ಪದ್ಧತಿಯನ್ನು ಬದಲಾಯಿಸುವ ಮೂಲಕವೇ ಅನೇಕ ರೋಗಗಳನ್ನು ಪರಿಹರಿಸಬಹುದು. ಅದೆಷ್ಟೋ ರೋಗಗಳಿಗೆ ಮೂಲ ಅಪಥ್ಯ. ಆ ಅಪಥ್ಯವನ್ನು ನಾವು ದೂರ ಇಟ್ಟೆವು ಅಂತಂದರೆ ರೋಗಗಳೆಲ್ಲ ತನ್ನಿಂತಾನೇ ಮಾಯ ಆಗ್ತವೆ. ಪ್ರಕೃತಿಯಲ್ಲಿ ಸಿಗುವಂತಹ, ಒಂದು ವೇಳೆ ರೋಗ ಬಂದಿದ್ದರೂ ಪ್ರಕೃತಿಯಲ್ಲಿ ಸಿಗುವಂತಹ ವಸ್ತುಗಳನ್ನೇ ನಾವು ಹೇಗೆ ಔಷಧ ರೂಪದಲ್ಲಿ ಉಪಯೋಗಿಸಿಕೊಳ್ಳಬಹುದು. ನಾಸ್ತಿ ಸಸ್ಯಂ ಅನೌಷಧಂ. ಔಷಧವಾಗಿ ಬಳಕೆಯಾಗದೇ ಇರತಕ್ಕಂಥ ಯಾವುದೊಂದು ಸಸ್ಯವೂ ಇಲ್ಲ. ಇದು ನಮ್ಮ ಆಯುರ್ವೇದದ ಮಹತ್ವ. ನಮ್ಮ ಆಶ್ರಮಾತ್ ಪೂರ್ವದಲ್ಲಿ ನಮ್ಮ ಚರ್ಮಕ್ಕೊಂದು ಸಣ್ಣ ಒಂದು ನಮೆಯ ರೋಗ ಬಂದಿತ್ತು. ಚರ್ಮದ ಒಳಭಾಗದಲ್ಲಿ ಸಣ್ಣ 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 ನೀರಿನ ಗುಳ್ಳೆಗಳು ಬರೋದು, ತುರಿಕೆ. ಅದೆಷ್ಟು ಔಷಧಿಗಳನ್ನ ಹಚ್ಚಿದ್ರೂ ಹೋಗಿರಲಿಲ್ಲ. ಒಬ್ಬ ಆಯುರ್ವೇದ ವಿದ್ವಾಂಸರು ನಮ್ಮ ಉಡುಪಿಯ SDM ಕಾಲೇಜಲ್ಲಿ ಅವರು ಪ್ರೊಫೆಸರ್ ಆಗಿದ್ದರು. ಅವರ ಬಳಿ ಹೋದಾಗ ಒಂದು ಎಲೆಯ ಪುಡಿ ಕೊಟ್ಟರು. ನಿತ್ಯದನ್ನು ಮಜ್ಜಿಗೆಯಲ್ಲಿ ಹಾಕಿ ಒಂದು ಸ್ಪೂನ್ ತಗೊಂಡ್ರೆ ಮುಗಿದೋಯ್ತು. ಒಂದು ವಾರದಲ್ಲಿ ಪೂರ ವಾಸಿಯಾಗಿ ಹೋಗಿತ್ತು. ತಮ್ಮಳಿಯಲ್ಲಿ ಊಟ ಮಾಡಿದಾಗ ಆಗತ್ತಷ್ಟೇ. ಇಷ್ಟರಿಂದಲೇ ಅದೆಲ್ಲ ಹೊರಟು ಹೋಯಿತು. ಹೀಗೆ ಈ ಆಯುರ್ವೇದದಲ್ಲಿ ಪ್ರಕೃತಿದತ್ತವಾಗಿರತಕ್ಕಂತಹ ಗಿಡಮೂಲಿಕೆಗಳಿಲ್ಲದೇ ನಮ್ಮ ಆರೋಗ್ಯವನ್ನು ಹೇಗೆ ಸುಧಾರಿಸಿಕೊಳ್ಳಬಹುದು ಅನ್ನುವ ಅಪೂರ್ವವಾದ ವಿದ್ಯೆ ಅದು ಆಯುರ್ವೇದ ವಿದ್ಯೆ. ನಮ್ಮ ಋಷಿಮುನಿಗಳು ಅದನ್ನು ಕಂಡು ನಮಗೆ ಕೊಟ್ಟಿದ್ದಾರೆ. ಹುಟ್ಟಿನಲ್ಲಿ ನಮಗೆಲ್ಲರಿಗೂ ಕೂಡ 5 ಬಗೆಯ ಋಣಗಳಿದ್ದಾವಂತೆ. ಅದರಲ್ಲಿ ಋಷಿಋಣವೂ ಒಂದು. ಏನು ಋಷಿಋಣ ಅಂತಂದರೆ, ಇವತ್ತು ನಾವು ಏನು ಎತ್ತರವನ್ನು ಏರಿದ್ದೇವೆ, ಆ ಜ್ಞಾನವನ್ನು ನಮ್ಮ ಹಿರಿಯ ಋಷಿಮುನಿಗಳೆಲ್ಲ ಸಹಸ್ರಾರು ವರ್ಷಗಳ ಕಾಲ ಕಠಿಣವಾದ ತಪಸ್ಸಿನ ಮೂಲಕ ಅದನ್ನು ಸಂಪಾದಿಸಿಕೊಂಡಿದ್ದಾರೆ. ನಾವದನ್ನು ಹಾಗೆ ಪಡೆದು ಅದನ್ನು ಉಳಿಸಿ ಬೆಳೆಸಿ ಮುಂದಿನವರೆಗೂ ಹಸ್ತಾಂತರಿಸಿದೆವು ಅಂತಂದರೆ ಅದೇ ಋಷಿಋಣದ ಪರಿಹಾರಕ್ಕೆ ಇರುವ ದೊಡ್ಡ ಉಪಾಯ. ಉಪಕಾರ ಮಾಡಿದವರೇ ಪ್ರತ್ಯುಪಕಾರ ಮಾಡಬೇಕು. ನಮ್ಮಿಂದ ಅವರಿಗೆ ಯಾವ ಉಪಕಾರವೂ ಬೇಕಾಗಿಲ್ಲ. ಆದರೆ ಕೊಟ್ಟಿರುವ ಜ್ಞಾನವನ್ನು ನಾವು ಉಳಿಸಿ ಬೆಳೆಸಿ ಮುಂದಿನ ತಲೆಮಾರಿಗೂ ಹಸ್ತಾಂತರಿಸಿ ಹೊರಟೆವು ಅಂತಂದರೆ ಆ ಋಷಿಋಣ ಪರಿಹಾರ ಆಗತ್ತೆ ಅಂತ ಅಂದಿದ್ದಾರೆ. ಅಂತಹ ಋಷಿಋಣದ ಪರಿಹಾರಕ್ಕೂ, ಈ ಬಗೆಯ ಋಷಿಋಣ ಪರಿಹಾರಕ್ಕೋಸ್ಕರ ನೀವೆಲ್ಲ ಅಹರ್ನಿಶಿ ದುಡಿತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಆ ಋಣ ಪರಿಹಾರ ಆಗಿ ಭಗವದ್ ಅನುಗ್ರಹ ನಿರಂತರ ದೊರಕಲಿ ಅಂತ ಕೃಷ್ಣನಲ್ಲಿ ಪ್ರಾರ್ಥಿಸ್ತಾ ನಮ್ಮ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಮ್ಮ ಕಜೆಯವರು ಅಪೂರ್ವ ಸಾಹಸಿ. ಕಳೆದ ವರ್ಷ ತಾನೇ ಇಲ್ಲಿಯ ಇದೇ ಪ್ರದೇಶದಲ್ಲಿ ಹವ್ಯಕ ಸಮ್ಮೇಳನವನ್ನು ಬೃಹದಾಕಾರದಲ್ಲಿ ಮಹಾ ಸಮ್ಮೇಳನವನ್ನು ನಡೆಸಿ ಯಶಸ್ವಿಗೊಳಿಸಿದವರು ಮತ್ತು ಈ ವರ್ಷ ಇಂತಹ ಒಂದು ಉಪಕ್ರಮಕ್ಕೆ ಇಳಿದಿದ್ದೇವೆ ಅಂತಂದಾಗಲೇ ನಮಗೆ ಬಹಳ ಆಶ್ಚರ್ಯ ಆಗಿ ಹೋಯಿತು. ಇಂತಹ ಸಾಮರ್ಥ್ಯ ಅವರಲ್ಲಿದೆ. ಯೋಜಕ ಪುರುಷ ದುರ್ಲಭ ಅಂತಂತಾರೆ. ಆದರೆ ನಮ್ಮ ಗಿರಿಧರ ಕಜೆಯವರಲ್ಲಿ ಅಂತಹ ಆ ಸಾಮರ್ಥ್ಯವನ್ನು ನಾವು ಕಾಣ್ತಾ ಇದ್ದೇವೆ. ಇಂತಹ ಒಂದು ಸಮ್ಮೇಳನವನ್ನು ಆಯೋಜಿಸೋದಕ್ಕೋಸ್ಕರ ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ದೂರದ ಇನ್ನು ಅಯೋಧ್ಯೆಗೆ ತೆರಳಬೇಕಾಗಿದೆ. ಅದರಿಂದಾಗಿ ನಾವು ತೆರಳಬೇಕಾಗಿದೆ. ಎಲ್ಲರ ಅನುಮತಿಯನ್ನು ಪಡೀತಾ ಇದ್ದೇವೆ.
ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.